ಅದೆಲ್ಲ ಲೋಡ್ ಆಗಿದೆ ಸ್ನೇಹಿತರೆ. ಇದು ನಾಳೆ ಹೋಗೋದು, ಮಿಕ್ಕಿರೋದು ನಾಳೆ ಹಾಕೋದು. ಫುಲ್ಲಿ ಲೋಡ್ ಆಯ್ತು. ನಾಳೆ ಹೋಗಿರ್ತದೆ, ದಿನ ಒಂದು ವಾರ ಇರುತ್ತೆ. ಒಂದು ವಾರ ಇದ್ರೆ ಹಂಗೆ ಇರ್ತೈತೆ, ಒಂಥರ ಲಬ್ಬರ್ ಗಿಡ ಇದ್ದಂಗೆ. ನೀನು ರಬ್ಬರ್ ಇದ್ದಂಗೆ. ನಾನು ಮಣ್ಣಿನ ಮಗ. ಸ್ನೇಹಿತರೆ ನೋಡ್ರಿ, ಇವಾಗ ಲ್ಯಾಂಡ್ ರೋವರ್ ಓಡಿಸ್ತೀನಿ. ನಾನು ಓಡಿಸ್ತೀನಿ. ಹೊಗೇಟ್ ಅಷ್ಟೇ ಅಂತ ನೋಡ್ಸಕ್ಕೆ ನಾನು ಓಡಿಸ್ತೀನಿ. ಟಾಟಾ ಎಸಿ ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಆಗಲ್ಲ, ಮೂವ್ ಮಾಡೋಕ್ಕಾಗಲ್ಲ. ಮುಂದೆ ಗಾಡಿ ಇಂಥ ಗಾಡಿಗಳು ಎಷ್ಟು ಓಡಿಸಿಲ್ಲ ಕೊಡಪ್ಪ ಇಲ್ಲಿ. ಅದಲ್ಲ, ಕೀ ಇಕ್ಕಕ್ಕೆ ಇಲ್ಲ. ಯಾವ ಕೀ ಅನ್ನೋದೇ ಗೊತ್ತಿಲ್ಲ. ನ್ಯೂಟ್ಲ್ ಹಾಕು ಗಾಡಿ. ರಿವರ್ಸ್ ಗೇರ್ ಹಾಕು, ನ್ಯೂಟ್ಲ್ ಹಾಕ. ದಾಸ ಮುಂದಕ್ಕೆ ಹಾಕು, ಕ್ಲಚ್ ಇಟ್ಕೋ, ಅಲ್ಲಾಡ್ಸು. ಇವಾಗ ನ್ಯೂಟ್ ನೋಡಿ, ರಿವರ್ಸ್ ಹಾಕು, ಕ್ಲಚ್ ಅನ್ಕೋ. ನಡಿ. ಭಾರಿ ಕಷ್ಟ ಗಾಡಿ. ಆರ್ಡಿನರಿನೇ ಇದು. ತೋರಿಸ್ತೀನಿ. ನಮ್ಮ ದೇವರಣೆಗೂ ಟಾಟಾ ಎಸಿ ಬುಲೆರಿಗೂ ಓಡಿಸೋದಲ್ಲ ಭಾರಿ ಕಷ್ಟಪ್ಪ. ನಾನು ಏನೋ ಅನ್ಕೊಂಡೆ, ಭಾರಿ ಲೆಕ್ಕಾಚಾರದಾಗ ಓಡಿಸ್ಬೇಕು. ಹಿಂಗೋಗ್ಬಿಡದ ಕುರ್ಬಳ್ಳಿ ಮೇಲೆ ಹೇಳಿದ್ ಹೆಂಗ್ ಹೋಗ್ಬೇಕು, ಏನ್ ಕತೆ? ನಡಿ ಕುರ್ಬಳ್ಳಿ ಮೇಲೆ ನಡಿ. ನೀನು ಇನ್ನೇನು ಹೇಳ್ತೇನೆ ನಮ್ಮ ಜನಕ್ಕೆ? ಏನ್ ಹೇಳ್ಬೇಕಪ್ಪ, ಕಷ್ಟ. ರೈತರು ನೋಡು, ನಮ್ ತೋಟದ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಕೊಟ್ಟೆ. ನಮ್ದು ಕೋಟಿಗಳು ತುಂಬ ಹೋಗ್ತೈತೆ. ಕೋಟಿ ಕೊಂಡು ಏನಪ್ಪ ಮಾಡ್ತೀಯಾ? ಕೋತಿ ಆಗೋತೀನಿ. ಡೈಲಿ ನೈಟ್ ಒಂದು ಕೋತಿಗಳು ಬಿಟ್ಕೊಂಡ್ಬೇಕಷ್ಟೇ. ಕೋಟಿಗಳು ನೋಡಿದ್ರೆ ನಾನು ಓಡಿಸ್ತೇನೆ. ತುಳಿ ಪಿಕಪ್ ಕಮ್ಮಿ, ತುಳಿ. ಎಷ್ಟನೇ ಗೇರ್ ಹೋಗ್ತೀನಿ? ಇವಾಗ ಹಾಕೋ, ಮೂರನೇ ಗೇರ್ಗೆ ಹಾಕೋ. ಸ್ನೇಹಿತರೆ ನಮಸ್ಕಾರ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ? ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೀನಿ. ಏನಪ್ಪ ಮನೆ ಕಾಮೆಂಟ್ ಕ್ಯಾಕರ್ ಸುಗ್ದವ್ರ ಮಕ್ಕ. ನಮಸ್ಕಾರ ಹೇಳಿ ಎಲ್ಲರಿಗೂ ನಮಸ್ಕಾರ. ಏಯ್, ನಾನು ಮಾತಾಡ್ತಾ ಇರ್ಬೇಕು. ಚಿಕ್ಕಮ್ಸ್ಕೊಂಡಿರೋಕೆ ಓಕೆ ಅಲ್ಲಿ ಇದೆಯಲ್ಲಿ. ಸ್ನೇಹಿತರೆ ಸೀಟ್ ಬೆಲ್ಟ್ ಓದ್ಸು. ಏಮಮ್ಮ ಎ ಸಿ ಬೇಡ, ಹಿಂದೆ ಡಿಕ್ಕಿನಾಗ ಹೋಗಿ ಕುತ್ಕೋ. ಮತ್ತು ಬ್ರೋದೋನು ಚಿಂತಾಮಣಿಯಲ್ಲಿ ಓಪನ್ ಮಾಡಿ 3-4 ತಿಂಗಳ ಮೇಲೆ ಆಯ್ತು. ಅದು ಗಾಡಿ ತಗೊಂಡಿದ್ದ, ಗಾಡಿ ಕೊಡಕ್ಕಾಗಿಲ್ಲ ಅಂತ ಎಲ್ಲ ಮೆಸೇಜ್ ಮಾಡ್ತಾ ಇದ್ರು. ಅದರಿಂದ ಇರಲೇ ಈಟ್ ಯಾವ್ದು ಇಕ್ಕಿಲ್ಲ ಲೇ ಗುಲ್ಡು. 21 ಇಲ್ಲ ಅಲ್ಲಿ. My name is not Guldu. My name is Brojo. ಬೋಗಸ್ ಬ್ರೋದೋನ್. ಬೇಕಾಗಿತ್ತ ಇದು? ಹೋಗಷ್ಟರಲ್ಲಿ ಫುಲ್ ರಿಚ್ ಮಾಡ್ಬೇಕ ನನ್ನ, ಇಲ್ಲಾಂದ್ರೆ ಅಲ್ಲಿ ಸರಿಯಾಗಿ ಮಾತಾಡಕಲ್ಲ ಆಗಲ್ಲ. ಮಗ ನೋಡಿ, ಎಷ್ಟೊಂದು ಕೇಳಿ ಎಲ್ಲ ಹಾಕ್ಸಿದ್ನಂತ ಕೇಳೋ. ಇನ್ನ ಬ್ರೋದೋನ್ ಅಲ್ಲ, ಸೈಡ್ಗಲ್ಲ ಅವ್ನು ಹಂಗೆ ಹೋಗ. ಸೌಂಡ್ ಬರ್ತಾ ಇಲ್ಲ ಲೈ, ಅದಕ್ಕೆ ಸೌಂಡ್ ಕೊಡು ನೀನು. ಇದು ಚೋಬೇಕಂತ ಚಪ್ಪೆ ತಿಂದ ಮಸೀರಿ. ಮಾಮ ನಮ್ಮ ಅವನು ಗೊಂಡೆ ಬರ್ತಾ ಇದ್ದೀರ. ಒಂದು ನಿಮಿಷ ಸಮಾಧಾನ. ಏಯ್, ಡ್ರೈವಿಂಗ್ ಅಲ್ಲಿ ದುರಹಂಕಾರ ಬಿಡ್ಬೇಡ. ಅವಾಗ ಏನಾಯ್ತು? ಅವಾಗ್ಲೇ ಅಲ್ಲಿ ಟೋಲ್ ಹತ್ರ ಬ್ರೋದೊಂದು ಚೇಪೆಕಾಯಿ ಇಸ್ಕೊಬೇಕು ಅಂತ ಸ್ಲೋ ಮಾಡಿದ್ರೆ ಅವನು ಬ್ರೋದೊಂದು ಇಕ್ಕೊಂಡು ಫೋನ್ ಪೇ ಅದೇ ಅದಕ್ಕೆ ಅರ್ಥ ಆಗಿಲ್ಲ. ಅಣ್ಣ ಇವನ್ ತಿರ್ಗಾ ಬ್ರೋದೊಂದು ಅಣ್ಣ ಫೋನ್ ಪೇ ಅಂದ್ರೆ ಯಾವ ಟೋಲ್ ಅಂತಾನೆ. ಸ್ನೇಹಿತರೆ ಇವಾಗ ಗಾಡಿ ಕೊಡಕ್ ಹೋಗ್ತಾ ಇದೀರಲ್ಲ, ಅದ್ರ ಬಗ್ಗೆ ಏನಾರು ಹೇಳಪ್ಪ. ನೀನ್ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿಯಪ್ಪ, ವ್ಯಾಪಾರ ಗೀಪಾರ ಹೋಗ್ಬಿಟ್ಟಂತ. ಯಾವುದು ಏನ್ ಹೇಳಿದ್ದೀರಾ? ಟೀ ಇದೆಯಾ? ಲೆಮನ್ ಟೀ ಕೊಡಿ. ನೀನು ಕುಡಿದ್ಯಾ ಟೀ?
ಮಾಡ್ದ ಕಾಲ್ ಮಾಡು. ಆಗಪ್ಪ ಬಂತ 15 ದಿವಸ ಕರೆಂಟ್ ಇಲ್ಲ ಯಾಕೆ? ರೋಡ್ ಎಲ್ಲ ಡಬಲ್ ರೋಡಾ? ಬಿಸ್ಕೆಟ್ ಕೊಡೋಗ್ಲಿ. ಇದು ನಾರ್ಮಲ್ ಪವರ್ ಐತೆ. ಅಲ್ಲೋ ರೋಡ್ ದೊಡ್ಡದ್ ಮಾಡ್ತಾವ್ರೆ, ದೊಡ್ಡದ್ ಮಾಡೋದ್ರಿಂದ ಲೈನ್ ಕಟ್ ಮಾಡವ್ರೆ. ಇದು ಅಂಡರ್ಗ್ರೌಂಡ್ ವೈರಿಂಗ್ ಮಾಡೋರು ಇಲ್ಲಿ ಮೇಲೇನೆ. ನಮ್ಮ ಹೊಸಕೋಟೆ ಎಲ್ಲ ಆಗೋಯ್ತಪ್ಪ. ನಿಮ್ದು ಎಲ್ಲ ಫುಲ್ಲು ಮೇಲೆ ಕಂಬಗಳಿಲ್ಲ. ಹೇಳೋದು ಕೇಳ, ಜಾಸ್ತಿ ಬಿಲ್ಡಪ್ ಕೊಡಬೇಡ. ಯಾವಾಗಾಯ್ತು? ಕಾಲು ಅಲ್ಲಾಡಿಸ್ಬೇಡ, ಡೀಸೆಂಟಾಗಿ ಕೂತ್ಕೋ. ಟೀ ಹೆಂಗಿದೆ? ಟೀ ಸಖತ್ತಾಗೈತಪ್ಪ, ಚೆನ್ನಾಗಿದೆ ನೋಡಿ. ಮಾಮೂಲಿ ನಾರ್ಮಲ್ ಟೀ ಒಂದು ಕುಡಿದ್ಬಿಟ್ಟು ಲೆಮನ್ ಟೀನೂ ಅರ್ಧ ತರಿಸಿದ್ದೀನಿ, ಟೇಸ್ಟ್ ಮಾಡ್ತೀನಿ. ಆಮೇಲೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಚಿಂತಾಮಣಿಯಲ್ಲಿ ಪ್ರೆಸೆಂಟ್ ಬೈಕ್ ಗಿವ್ಗೆ ಇವತ್ತು ನಾವು ಜರ್ನಿ ಕಾರಲ್ಲಿ ಬರುವಾಗ 1,200,000 ನಮಸ್ಕಾರಗಳಾಯ್ತಲ್ಲ ಅಪ್ಪ. ಅದರಲ್ಲಿ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾಗ ಮತ್ತೆ ಹಿಂದಕ್ಕೆ ಬಂದು ನಾವು ಟೀ ಕುಡಿತಾ ಇದ್ವಿ. ಏನಕ್ಕೆ ಅಂದ್ರೆ ಚೆನ್ನಾಗಿದೆ. ಒಬ್ರು ಹೇಳಿದ್ರು ಲೈಕ್ ಇಲ್ಲೇ ವೈಬ್ ಕೆಫೆ ಅಂತ ಹೇಳಿದ್ರು. ಚೆನ್ನಾಗಿ ಟೀ ಚೆನ್ನಾಗಿದೆ. ನಿಮ್ಮ ಅಂಗಡಿ ಹೆಸರು ಏನಪ್ಪ? ವೈಬ್ ಕೆಫೆ. ವೈಬ್ ಅದಕ್ಕೆ ಬಂದು ಮತ್ತೆ ಟೀ ಕುಡಿತಾ ಇದ್ರಿ. ಚೆನ್ನಾಗಿದೆ. ಅಂಗಡಿ ಹೆಸರು ಹೇಳ ಏನಂತ? ವೈಬ್ ಕೆಫೆ ಅಂತ ಅವ್ರು ಹೇಳೋರಲ್ಲ, ಅದೇ ವೈಬ್ ಕೆಫೆ ಅಂತ. ಹೊಸಕೋಟೆ ನಮ್ಮ ಫ್ರೆಂಡ್ಸ್ ಎಲ್ಲ ವಿಸಿಟ್ ಮಾಡಿ ಅವ್ರ ಕಡೆಯಿಂದ. ಎಲ್ಲರೂ ಈ ಕಡೆ ಬರೋರು, ಚಿಂತಾಮಣಿಯಲ್ಲಿ ಏನಾದ್ರು ಕೆಲಸ ಇರೋರು, ನಮ್ಮ ಹೊಸಕೋಟೆ ಕಡೆಯವರು ಆಗಿರ್ಬೋದು, ಚಿಂತಾಮಣಿ ಕಡೆಯವರು ಇರ್ಬೋದು, ಆಜು ಬಾಜಿ ಲೋಕಲ್ ಅವರು ಬಂದು ಒಂದು 10 ನಿಮಿಷ ಬಾಡಿ ಕೂಲ್ ಆಗಿರುತ್ತೆ, ಬಂದು ಟೀ ಕುಡ್ಕೊಂಡು ಹೋಗ್ರಿ. ತುಂಬ ಚೆನ್ನಾಗಿದೆ. ಇದೆ ಸೀಸನ್. ಚಿಂತಾಮಣಿಯಲ್ಲಿ ಇದ್ದೀರಿ, ಹೇಳಿದ್ರಲ್ಲ ಬೈಕ್ ಗಿವೆ, ಬನ್ನಿ. ರೆಡಿ ಸೈಜ್ ಪಟ್ಟನು ನೀವು ಹೋಟ್ಲ್ ಪಕ್ಕಲೇ ಹೇಳಿ ತೋರ್ಸಡಿ ಒಳಗಡೆ ಪೈನಂಟೆ ಫುಲ್ ಟಾಪ್ ಫಸ್ಟ್ ಫ್ಲೋರ್ ಐನಕ್ಕ. ಹಾಂ ಪರವಾಗಿಲ್ಲ ಸಿ ಕಂಟೆಂಟ್ ಲೈಟ್ ಇಲ್ಲಿದ್ಯಾ ನೀನು? ಎಷ್ಟು ದಿನ ಆಯ್ತು? ಹೌದು, ಇಲ್ಲೇ ಎಷ್ಟು ದಿನ ಅವರು ಬ್ರದರ್? ಇಬ್ಬರು. ಅಣ್ಣ ನಾವು ಕಾಂಪಿಟೇಷನ್ ಕೊಟ್ಟಿಲ್ಲ, ಇದೇ ಗಾಡಿನೇ. ಇದಲ್ಲ ಸ್ಪ್ಲೆಂಡರ್ ಪ್ಲಸ್ ಅಣ್ಣ, ಅದು 1,00,000, ಇದು 70,000. ಕರೆಕ್ಟ್. ಯಾಕೋ ನೀನು ಈ ಬೋಗಸ್ ಆಗ್ತಿದ್ಯಾ? ಒಂದು ಬಾಕ್ಸ್ ಎತ್ಕೋ, ಕಾಟನ್ ಬಾಕ್ಸ್. ಕಾಟನ್ ಬಾಕ್ಸ್ ಒಂದು ಎತ್ಕೊಡೋ. ಸ್ಪೆಂಡರ್ ಕೊಟ್ಟಿದ್ದು 5,000, ನಮ್ಗೆ 1,00,000 ಕೊಟ್ಟಿದ್ದು. ಇದನ್ನ ಅದಕ್ಕಿಂತ ಚೆನ್ನಾಗಿರುತ್ತೆ ಮೈಲೇಜ್. ಬಾಬ್ರಾ ಇದೆಲ್ಲ ನಿಂತ್ಕೊಳ್ಳಿ ಪಾಪ, ಹಿಂಗೆ ಬಾಯ್ಲಿ ಇಲ್ಲಿ ರೆಡಿ ಇದು ಗ್ರೀ ಇದು ಎದ್ದಳು ಇರೋಣ. ಇದ್ ಕಡೆ ಪಾಪ ಇಲ್ಲಿ ಇದರಲ್ಲಿ ವಿಡಿಯೋಸ್ ಇಡಿ. ಬಾ, ನೀನೇನು ಮಾಡ್ತಿದ್ಯಾ? ಫೋಟೋ ಹಿಡ್ಕೋ ರಾನಾ ಬಾಪ. ಟೋಕನ್ಸು ಇವಾಗ ಎಲ್ಲ ಇದ್ರಲ್ಲಿ ಹಾಕ್ತಾ ಇದೀರಿ. ಮಿಕ್ಸ್ ಮಾಡೋಣ. 500-600 ಇರುತ್ತೆ ಟೋಕನ್ ಇದರಲ್ಲಿ. 1,000 ನೋಡಿ. ಎಲ್ಲ ಟೋಕನ್ಸು ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಮಾಡಪ್ಪ. ಹಣೆ ಬರ ಇಲ್ಲಿ ಪಾಪ ಯಾರು ಮಿಕ್ಸ್ ಮಾಡೋ. ಕೆಳಗಡೆ ಇರೋದ್ ಮೇಲೆ ಬರ್ಲಿ, ಮೇಲೆ ಇರೋದ್ ಕೆಳಗಡೆ ಬರ್ಲಿ. ಎಲ್ಲ ಎತ್ತಕೋಣ. ಬೇಡ ಎಲ್ಲ ಬಾಕ್ಸ್ ಅಲ್ಲಿ ಇರ್ಲಿ. ಎಲ್ಲ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದೀವಿ ನೀಟಾಗಿ. ಇವಾಗ ಸೀನನ್ ಎತ್ತಾರೆ. ಬ್ಲೈಂಡು ಸಿಕ್ಕಿಲ್ಲ ಟೈಮ್ಗೆ. ಮತ್ತೆ ನನ್ನ ಮಾಡಿದೀಯ ನನ್ನ ಮಗನ ಲೆಕ್ಕಕ್ಕೆ. ಏನಕ್ಕೆ ಅಂದ್ರೆ ಅದು ಮತ್ತೆ ಗಿವ್ ಅವೇ ಶರ್ಟ್ಸ್ ಅಷ್ಟೇ ಪರ್ಮಿಷನ್ ಕೊಟ್ಟಿಲ್ಲ ಸ್ಟೇಷನ್ ಅಲ್ಲಿ. ನೆಕ್ಸ್ಟ್ ಟೈಮು ಲೊಕೇಶನ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಅಪ್ಡೇಟ್ ಮಾಡ್ತೀನಿ. ಅದು ನೆಕ್ಸ್ಟ್ ಬುಲೆಟ್. 3ನೇದು ನಮ್ಮ ಹೊಸಕೋಟೆಯಲ್ಲಿ ದೊಡ್ಡದಾಗ ಒಂದು ಶಾಪ್ ಓಪನ್ ಆಗುತ್ತೆ. ಅವಾಗ ತಾರು ಗಿವ್ ಅವೇ ಇರುತ್ತೆ. ಅದು ಹತ್ರದಲ್ಲೇ. ಯಾವಾಗಣ ನೋಡಿ ಯಾರ್ದು ಪಾಪ ಅದೇ ಎತ್ಬಿಡು ಹೋಗ್ಲಿ. ಏನೋ ಹೇಳ್ರಣ. ಹೇಳ್ರಿ. ನಮಸ್ತೆ ಚಿಂತಾಮಣಿ ಗುರು. ಇವತ್ತು ನಮ್ಮ ಬ್ರೋಸನಲ್ಲಿ ನಾವು ಮಾತು ಕೊಟ್ಟು ಮಾತು ಮೇಲೆ ನಾವು ಯಾವಾಗಲೂ ಇದು ಮಾಡಲ್ಲ. ಇವಾಗ ಗಾಡಿ ಗೀವ್ ಅವೇದು ಟೋಕನ್ ಎತ್ತಾ ಇದೀವಿ. ನಮ್ಮ ಹೊಸಕೋಟೆ ಅಕ್ಷಯ್ ದಮ್ ಬಿರಿಯಾನಿ ಸೀನನ್ ಅವ್ರು ಬಂದವ್ರೆ.
ಅಣ್ಣವ್ರ ಕೈಯಲ್ಲಿ ಎತ್ತಾ ಇದೀವಿ. ನೋಡಿ ಯಾರಿಗೆ ಬರ್ತದೋ ಅವರೇ ವಿನ್ನರ್. ಅವ್ರಿಗೆ ವಿನ್ನರ್. ಯಾರು ಬರ್ತದೋ ಅವ್ರ ಗಾಡಿ ಇವಾಗ ಅವ್ರಿಗೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ ನಿಮ್ಗೆ ಬಂದಿರೋದಂತ ಹೇಳಿ, ಮತ್ತೆ ಅವ್ರನ್ನ ಇನ್ನೊಂದು 2-3 days ಅಲ್ಲಿ ಕರೆದಿ ಅವ್ರು ನಾವೇನ್ ಮಾಡ್ತೀರಿ ಅಂದ್ರೆ ರಿಜಿಸ್ಟ್ರೇಷನ್ ಅವ್ರ ಮೇಲೆ ಮಾಡಿಸ್ತೀರಿ. ಅವ್ರ ಮೇಲೆ ಮಾಡಿಸಿ ಅವ್ರಿಗೆ ಗಾಡಿ ಬಂದು ಬೆಳಗ್ಗೆ ಗಾಡಿ ನೋಡ್ಕೊಂಡು ಹೋಗ್ಲಿ. ಇವಾಗ ಮಾಡಿ ಎತ್ತಿದ ಮೇಲೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಬಿಡೋಣ. ಖಂಡಿತ ಫೋನ್ ನಂಬರ್ ಬರ್ದಾಕಿರ್ತಾರಲ್ಲ, ಹಿಂಗೆ ನಿಮ್ಗೆ ಗಾಡಿ ಬಂದೈತಪ್ಪ, ಬಂದ್ ನೋಡ್ಕೊಂಡು ಹೋಗ್ರಿ ಅನ್ಬಿಟ್ಟು ಗಾಡಿ ಕೊಡೋದು ಬೇಡ. RTO ಆದ್ಮೇಲೆ ಗಾಡಿ ಕೊಡೋಣ. ಯಾವ ಕಾರ್ಡು ಬರುತ್ತೋ ಆ ಕಾರ್ಡು ನಾವು ಪಿಕ್ ಮಾಡ್ತಾ ಇರೋದು. ಮತ್ತೆ ಇನ್ನೊಂದು ಅನ್ಕೋಬಹುದು ಎಲ್ಲ ಒಂದೇ ಹೆಸರು ಇರ್ಬೋದು ಅಂತ. ಬನ್ನಿ ಬಾಬ್ರಾ ಇಲ್ಲಿ ಒಂದೇ ಹೆಸರು ಹೆಂಗಿರುತ್ತೆ? ಕ್ಲಾರಿಟಿ ಬೇಕಲ್ಲ. ಕಣ್ಣು ಮುಚ್ಕೊಂಡು ಏನಾದ್ರು ಮಾಡ್ತಾ ಇದೆಯಾ? ಮಂಜುನಾಥ ಯಾರೋ ನನ್ನ ಹೆಸರು ಹಾಕೋಣಪ್ಪ. ಪವಿತ್ರ ಅಲ್ಲಪ್ಪ ಹೇಳ್ಬೇಡ್ರಿ ಹಂಗೆಲ್ಲ. ಪಾಪ ನಮ್ ಬಂದೈತೆ ಎಲ್ಲ ಡಿಫ್ರೆಂಟ್ ಅವ್ರೇನೇನ್ ಬರ್ದಾಕಿರ್ತಾರ ಅದಿದೆ. ಫೋನ್ ನಂಬರ್ ಮತ್ತೆ ಅಡ್ರೆಸ್ ಎಲ್ಲ ಬೇರೆ ಬೇರೆನೇ ಇರೋದು. ಓಕೆ, ಇನ್ನೊಂದು ಮಗ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊ. ಫೈನಲ್ ಎತ್ತ ತೋರಿಸ್ಬಿಡಿ. ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಹೋಗ್ತೈತೆ, ಅದ್ರಲ್ಲಿ ಮಾಡ್ಕೊ. ತಗೊಳ್ಳೋ ಮೊಬೈಲ್. ನಂದಲ್ಲ ಫೋನು. ಹಿಂಗ್ ಮಾಡಪ್ಪ. ಸ್ಟಾರ್ಟ್. ಓಕೆನಾ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನಮ್ಮ ಬ್ರೋಸನ್ ಏನು ಹೇಳಿದ್ನೋ ಅದೇ ಮಾತು ಉಳಿಸ್ಕೊಳ್ತಾವನೆ. ಚಿಂತಾಮಣಿಯಲ್ಲಿ ಅಣ್ಣ ಗಿವ್ ಅವೇಗೆ ಗಾಡಿ ಕೊಡೋಣ ಅಂತ ಹೇಳ್ದ, ಗಾಡಿನೂ ತಂದಿಕ್ಕದ. ಅದು ಫೈನಲ್ ಡೇಟ್ ಇವತ್ತು ಬಂದಿದೆ ನೋಡಿ. ಸುಮಾರು 1,500 ಕೂಪನ್ ಇರ್ಬೋದು ಅಲ್ಲೇನೋ. ಬಿಡ್ಬಿಡ ಅಟ್ ಬೇಡ, 1,500 ಕೂಪನ್ ಐತೆ. ಯಾರು ಗಣೆ ಬರೋ ಇರುತ್ತೋ ನಾನೇ ಎತ್ತೋದು, ಅದ್ರಲ್ಲಿ ಒಂದು ತೆಗಿತೀನಿ. ಯಾರು ಗಣೆ ಬರೋ ಇರುತ್ತೋ ಅವ್ರ ಗಾಡಿ ಈಗಲೇ ಲೈವ್ ಕೊಟ್ಟಿದ್ದೀರಿ ಒಂದು ಮೊಬೈಲಲ್ಲಿ, ಅವ್ರಿಗೆ ಈಗಲೇ ಇನ್ಫಾರ್ಮೇಶನ್ ಕೊಡೋಣ. ಮತ್ತೆ ನೆಕ್ಸ್ಟ್ ಎರಡನೇದು ಬುಲೆಟ್ ಇರುತ್ತೆ. ಎರಡನೇದು ಬುಲೆಟ್ ಇರುತ್ತೆ. ಮೂರನೇದು ಕಾರ್ ಗಿವ್ ಅವೇ. ಕಣ್ ಮುಚ್ಬೇಕು. ಇರೋ ಬಕ್ಸಣ ನೋಡಿ ಸ್ನೇಹಿತರೆ, ಕಣ್ಣು ಮುಚ್ಕೊಂಡೆ. ಏನಾರು ಕಣ್ಣು ಮುಚ್ಚಿದ್ರೆ ಫುಟ್ಕೋಶಲ್ಲಿ ಕಾಣಿಸ್ತಾರೆ ತಾನು ಹೇಳೋದು. ಬಿಡಪ್ಪ ಅಣ್ಣ, ಹಿಂಗ್ ಮೇಲೆ ಹಾಕ್ತಿಯಾ? ಲೈವ್ ಕಟ್ ಮಾಡ. ಎತ್ಬಿಡ. ಎತ್ಬಿಡ್ಲ. ಕಾಣಿಸ್ತೈತಾನೆ ಈಗ ಲೈವ್ ಕಾಣಿಸ್ತೈತಾನೆ. ಹತ್ರ ಬರ್ಲಿ. ಇನ್ನ ಸ್ವಲ್ಪ ಹಿಂದಕ್ಕೆ ಬೇಡ ಅಣ್ಣ. ಕಣ್ಣು ಮುಚ್ಚಿದ್ದೀನಿ. ಕಣ್ಣು ಮುಚ್ಚಿದ್ಯಾ? ಕಣ್ಣು ಮುಚ್ಚಬೇಕು. ಕೆಳಗಡೆಯಿಂದ ಎತ್ತಿನಿರಪ್ಪ. ಯಾವ್ದು ಎತ್ತಣ? ತಗಪ್ಪ. ಯಾವ್ದಪ್ಪ ಇದು? ಬರ ಸೈಯದ್ ಮುಸ್ತಾನ್. ಯಾರೋ ಸೈಯದ್ ಮುಸ್ತಾನ್ ಅಂತೆ. ಅವ್ರ ಫೋನ್ ನಂಬರು ಫೋನ್ ಕೊಡೋಣ. ಸಿನಣ್ಣ ನನ್ನ ಫೋನ್ ಅಲ್ಲ. ಫೋನ್ ಕೊಡಿ. ಫೋನ್ ಇನ್ನು ಇಲ್ಲ ಎತ್ಕೋ, ಇದೊಳ್ಳೆ ಮಾಡಿ. ನಂಬರ್ ಇದೆ. ತಿರ್ಗಾ ನನಗೆ ಫೋನ್ ಯೂಸ್ ಮಾಡ್ತಾರೆ. ಲೇಡೀಸ್ ಅನ್ಕೋತೀನಿ ಇದು. ಲೇಡೀಸ್ ಎಲ್ಲಿ ನಂಬರ್ ಕೊಡೋಣ. 79961 ಹಿಂಗ್ ತೋರ್ಸು, ಜನಕ್ಕೆ ತೋರಿಸ್ಬಿಟ್ಟು ಕಾಲ್ ಮಾಡಲ್ಲ. ಇರೋ ಹಿಂಗೆ ಕ್ಯಾಮ್ರಾ ತೋರಿಸ್ಬಿಡಿ. ನಂಬರ್ ತೋರಿಸು ಹಿಂಗೆ. 799618213 ನಂಬರ್ ತಗೊಂಡಲ್ಲ ಹೇಳಿ ತರ. ನಾವು ಬ್ರೋಸನ್ ಅಂಗಡಿಯಿಂದಮ್ಮ. ಅದಲ್ಲ ನಾನು ಇದೆ ಕಟ್ ಮಾಡ್ಬಿಡು. ಸೈಯದ್ ಮುಸ್ತಾನ್ ಹೇಳಿ ತರ. ಚಿಂತಾಮಣಿ ಬ್ರೋಸನ್ ಶಾಪಿಂದ. ಯಾರ ನಿನ್ಲೆ ಇಕ್ಕ ಫೋನ್ ಅಂದ್ರೆ ಹೆಸರು ಕೇಳಿದ್ರಿ? ಗಾಡಿ ಬೇರೆ ಕೊಡೋದು ಇಲ್ಲ. ಹಲೋ ಅಣ್ಣ, ನಮಸ್ಕಾರ ಅಣ್ಣ. ಇದು ಯಾಡ್ ನಿಂಕ ಮಾತಾಡ್ತಾನೆ ನಮ್ಮಿರೋ ನಮ್ಮ ಬ್ರೋಸನ್ ಬಟ್ಲಂಗಡಿ ನಿಂಕ ಕನ್ನಡ ಬರುತ್ತಲ್ಲ ಅಣ್ಣ. ನಾವು ಬ್ರೋಸನ್ ಬಟ್ಟೆ ಅಂಗಡಿಯಿಂದ. ನೀವು ಇದು ಗಾಡಿ ವಿನ್ ಆಗಿದ್ದೀರಾ, 2 ವೀಲರು. ನೀವು ಕೂಪನ್ ಬರ್ದಿಕ್ಕಿದ್ರಾ? ಸೈಯದ್ ಮುಸ್ತಾನ್ ಅಂದ್ಬಿಟ್ಟು ಬ್ರೋಸನ್ ಅಲ್ಲಿ ಬಟ್ಟೆ ಪರ್ಚೇಸ್ ಮಾಡಿದ್ದಾರೆ. ಅದ್ರಲ್ಲಿ ನಿಮ್ದು ಗಾಡಿ ವಿನ್ ಆಗಿದ್ದೀರಾ. ನೀವೆಲ್ಲಿರೋದು? ಕೆಲಸ ಮಾಡಿ ಇಲ್ಲಿಗೆ ಬನ್ನಿ.
ಎಷ್ಟೊತ್ತಾಗುತ್ತೆ? ಟೌನ್ ಅವರ ಹಳ್ಳಿ ಅವರ? ಇಲ್ಲ ಇಲ್ಲ ಯಾರು ನಿಮ್ಮವ್ರು ಯಾರನ್ನ ಕಳ್ಸಪ್ಪ. ಅಲ್ಲ ನೀವೆಲ್ಲಿದ್ದೀರಪ್ಪ? ಹಾ ಬರ್ರಿ, ನೀವೇ ಬನ್ನಿ. ಇಲ್ಲ ಒಂದ್ ಬರ್ರಿ ಸಾಕು. ಇವ್ರೆ ಹಲೋ, ಲಾಟ್ರಿ ಮುಖಾಂತರ ಹಾಕಿ ಎತ್ತಿದ್ರೆ ಅದ್ ನಿಮ್ಮ ಹೆಸರು ಬಂದೈತೆ, ಗಾಡಿ ನಿಮಗ್ ಬಂದೈತೆ. ಒಂದ್ಸತಿ ಬಂದು ಗಾಡಿ ನೋಡ್ಕೊಂಡು ಒಂದು ಫೋಟೋ ಇಟ್ಕೊಂಡು ಹೋಗ್ರಿ. ಅದು ನಾಳೆ ನಾಳಿದ್ದು ನಿಮ್ಗೆ RTO ಇಂದ ರಿಜಿಸ್ಟರ್ ಮಾಡ್ಬಿಟ್ಟು ಡೈರೆಕ್ಟ್ ನಿಮ್ ಕೈಗೆ ಕೊಡ್ತಾರೆ. ಗಾಡಿ ಇವಾಗ ಕೊಡಲ್ಲ. ಒಂದ್ ವಿಡಿಯೋ ಮಾಡ್ಕೊಂಡಾಗ ನೀವು ಬನ್ನಿ, ಬ್ರೋಸನ್ ಚಿಂತಾಮಣಿ ಅಂಗಡಿ ಹತ್ರಕ್ಕೆ ಬನ್ನಿ. ಚಮ್ನೂಲ್ ಜ್ಯುವೆಲ್ಸ್ ಪಕ್ಕದಲ್ಲೇ ಬನ್ನಿ. ಬೇಗ ಬನ್ನಿ ಸ್ನೇಹಿತರೆ. ಹೇಳ್ರಿ ಇವಾಗ ಬಂದು ಇದೇ ಕೂಪನ್, ಇಷ್ಟು ಜನದಲ್ಲೇ ಇದೇ ಕೂಪನ್ ಬಂದಿರೋದು. ಬೇಕಂದ್ರೆ ನೋಡ್ಬೋದು ಬೇರೆ ಕೂಪನು. ಇವಾಗ ಇಲ್ಲಿ ತೋರಿಸ್ಬ್ರೋ, ಬೇರೆ ಕೂಪನ್ ಎಲ್ಲ ಬೇರೆ ಬೇರೆ ಹೆಸರುಗಳಿರೋದು. ಇವಾಗ ಅವ್ರು ಬಂದು ಅವ್ರಿಗೆ ಏನಿದೆಯೋ ನಾವು ನೀಟಾಗಿ ಪ್ರೊಸೀಜರ್ನ ಮುಂದಕ್ಕೆ ಮಾಡ್ಕೊಡ್ತೀರಿ. ಬ್ರೋಸನ್ ಕಡೆಯಿಂದ ಲೈವ್ ಹಂಗೆ ಇರಲಿ ಒಂದು 5-10 ನಿಮಿಷ. ಅದರಿಂದ ಕಾರ್ ಬದಲು ಶಿಫ್ಟ್ 3ಕ್ಕೆ ಬಿಡ ನೋಡು. 7 ಲಕ್ಷದ್ದು ನನ್ನ ಮಕ್ಳೆಲ್ಲ ಕದಿಯಂಗವ್ರಪ್ಪ. ರಾತ್ರಿ ತಾರು ಶಿಫ್ಟ್ 7 ಲಕ್ಷಕ್ಕೆ ಬರೋಣ. ತಾರು ಕಂಪಲ್ಸರಿ 1.5 ಶಿಫ್ಟ್ 2 ಕೂಡ ಶಿಫ್ಟ್. ನಿಂದೊಂದು ನಂದೊಂದು. ನಾನಿದ್ದ ನನ್ನ ಮಗ ನಾನು ಅಷ್ಟು ದೊಡ್ಡವನಲ್ಲ ಅಲ್ಲಿ. ನಾನು 12 ಬ್ರಾಂಚ್ ಓನರ್ ಅಲ್ಲಿ. ಹೇಳೋದಲ್ಲ ಸೀರಿಯಸ್ ಆಗಿ ಕಂಪಲ್ಸರಿ ಕಾರ್ ಬೇಡ, ಶಿಫ್ಟ್ ಆಯ್ತು. ಆ ಟೈಮಲ್ಲಿ 2 ಎಕ್ಸಾಂಪಲ್ ಅಣ್ಣ, ಒಂದು ಕ್ಯಾನ್ಸಲ್ ಮಾಡೋದು ದೊಡ್ಡ ಅಮೌಂಟ್. ನೀನ್ ತಾರ್ಗ್ ಹೋಗ್ಬೇಕಂದ್ರೆ ಮಿನಿಮಮ್ 20 ಲಕ್ಷ ಆಗುತ್ತೆ. ಶಿಫ್ಟ್ ಬೇಸಿಕ್ ತಗೊಂಡ್ರು 7.5 ಲಕ್ಷ 8 ಲಕ್ಷಕ್ಕೆ ಬರುತ್ತೆ. ಶಿಫ್ಟ್ ಹೇಳು 20 ಲಕ್ಷ ಅಂದ್ರೆ ನಿನ್ಗೂ ಡಿಕ್ ಅನ್ನುತ್ತೆ. 20 ಲಕ್ಷ ಲಾಭ ಮಾಡ್ಬೇಕಂದ್ರೆ ಒಂದ್ ನಿಮಿಷ ಹೇಳೋರ್ಗು ನೀನ್ 20 ಲಕ್ಷ ಲಾಭ ನೋಡ್ಬೇಕಂದ್ರೆ 4-5 ತಿಂಗಳು ದುಡಿಬೇಕು. ಒಂದ್ ವರ್ಷ ಹೆಂಗ್ ಕೊಟ್ಬಿಡ್ತೀಯ ನೀನು? ಸ್ನೇಹಿತರೆ ಇನ್ನೊಂದು ಇಲ್ಲೇ ಕಂಡೀಷನ್ ಏನಂದ್ರೆ ತಾರ್ ಇಲ್ಲ, ಶಿಫ್ಟ್ ಅಂತ ಹೇಳ್ಬಿಡು. ಶಿಫ್ಟ್ ಇರುತ್ತೆ, ಮತ್ತೆ ಶಿಫ್ಟ್ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಅದರ ಟೈಮಲ್ಲಿ ಏನಾದ್ರು ಅನುಕೂಲ ಆದ್ರೆ ಇನ್ನೊಂದು ಎರಡು ಟೋಟಲ್ 3 ಇರುತ್ತೆ. ಅದರಲ್ಲಿ ಫ್ರಿಜ್, ವಾಷಿಂಗ್ ಮಿಷಿನ್ ಸಪರೇಟ್ ಇರುತ್ತೆ. ಮತ್ತೆ ಫಸ್ಟ್ ಶಿಫ್ಟ್, ಸೆಕೆಂಡ್ ಬುಲೆಟ್. ಈ ತರ ಪ್ಲಾನ್ ಮಾಡಿ ಪ್ರೊವೈಡ್ ಮಾಡೋಣ. ತಾರ್ ಅಂದ್ರೆ ಹೆವಿ ಬಡ್ಜೆಟ್. ಇವನು ಆಮೇಲೆ ತಿರ್ಗಾ ತಾರ್ ಕೊಟ್ಬಿಟ್ಟು EMI ಕಟ್ಬೇಕಿಲ್ಲ, ಹುಡ್ಕೊಂಡ್ ಬರ್ತಾರೆ ಕಸ್ಟಮರ್. ಇಲ್ಲ ಫುಲ್ ಕ್ಯಾಶ್ ಅಲ್ಲಿ ಕೊಡ್ತೀಯ ಅವ್ರಿಗೆ ಚೆಕ್ ಕೊಟ್ಬಿಡ್ತೀಯಾ? ನೀನಪ್ಪ ನಗೆ ಕೇಳ್ರಿ ಪಾಪ ನೀನು. ಸೈಯದ್ ಮುಸ್ತಾನ್ ಪಾಪ ನೀನೆ. ನಿಮ್ ನಂಬರ್ ಇದೆ ತಾನೆ? ಇವಾಗ ನಾವು ಕಾಲ್ ಮಾಡಿರೋದು ಅಲ್ಲ, ನಂಬರ್ ಹೇಳಿ. ಅಲ್ಲ ನಿಮ್ಗೆ ಇವಾಗ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ತೋರಿಸ್ಬಿಡಿ. ಮುಂದೆ ಬಾಬ್ರೋ, ಲಾಸ್ಟ್ ಅಲ್ಲಿ ಏನಿದೆ? 552 ನೋಡಿ ಇವ್ರಿಗೆ ಬಂದಿರೋದು ಹೆಂಗೋ ಇವ್ರ ಲಕ್ಕು. ನಮ್ಮ ಮನೆ ಬರೋನು ಅಷ್ಟೇ. ಏನಕ್ಕೆ ಅಂದ್ರೆ ಇವಾಗ ಹತ್ರದಲ್ಲೇ ಇದ್ರು, ಇಮಿಡಿಯೇಟ್ ಕೊಡೋ ತರ ಆಯ್ತು. ಬ್ರೋ ನೀವು ಗೆದ್ದಿದ್ದೀರಾ. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ? ನಾರ್ಮಲ್ ಆಗಿ 1000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರಿ. ಇವ್ರಿಗೆ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಇದು ಬೈಕು ನಿಮ್ಗೆ ಇವಾಗ ಗಿವ್ ಅವೇ ಕೊಟ್ಟಿರೋದು ನಮ್ಮ ಸೀನಾನೇ ಎತ್ತಿರೋದು. ಅವ್ರ ಕಂಗ್ರಾಚುಲೇಷನ್ಸ್. ಈಗ ಈ ಗಾಡಿ ನೀವು ನೋಡ್ಕೊಳ್ರಿ. ನಿಮ್ದು ಅದೇನೇನು ಪ್ರೊಸೆಸಿಂಗ್ ಇರುತ್ತೋ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಫೋಟೋ ಬೇಕಾಗುತ್ತೆ. ಇದು RTO ಕಡೆಯಿಂದ ಡೈರೆಕ್ಟ್ ಇಲ್ಲೇ ನಿಮ್ಮ ಅಡ್ರೆಸ್ ಕೊಟ್ರೆ ಇಲ್ಲೇ ತಗೊಂಡಿದ್ದು ರಿಜಿಸ್ಟರ್ ಮಾಡ್ಕೊಡ್ತಾರೆ. ರಿಜಿಸ್ಟರ್ ಆದ್ಮೇಲೆ ತಗೊಂಡೋಗಿ ಓಕೆನಾ? ಇಲ್ಲೇ ಇರುತ್ತೆ. ನೀವು 2-3 ದಿನದಲ್ಲಿ ನೀವು ನಮ್ಮ ಹುಡುಗನ ನಂಬರ್ ಕೊಟ್ಟಿರ್ತೀನಿ. ಅವ್ರು ಆಧಾರ್ ಕಾರ್ಡ್ ವಾಟ್ಸಪ್ ಮಾಡಿದ್ರೆ ಅದು ಎಲ್ಲಿ ತಗೊಂಡಿದ್ದಂತ ಅಡ್ರೆಸ್ ಹೇಳ್ತೀರಾ, ಅಲ್ಲಿ ಹೋಗಿ ನಿಮ್ ಡೀಟೇಲ್ಸ್ ಕೊಟ್ರೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಆಮೇಲೆ ತಗೊಂಡೋಗಿ. ಏನಕ್ಕೆ ಅಂದ್ರೆ ಎಲ್ಲಾದ್ರೂ ಇಟ್ಕೊಂಡ್ರೆ ಸುಮ್ಮನೆ ತೊಂದರೆ ತಗೋಬೇಡ್ರಿ ಅಂತಷ್ಟು ಇನ್ನೇನಿಲ್ಲ. ಕಂಗ್ರಾಚುಲೇಷನ್ಸ್ ಬ್ರೋ. ಏನಾದ್ರು ಹೇಳಿ. ಅಲ್ಲ ನಿಮ್ಗೆ ಏನ್ ಅನ್ಸ್ತು? ಈ ತರ ನೆಕ್ಸ್ಟ್ ಬುಲೆಟ್ ಇಕ್ಕಿದ್ದೀವಿ. ಬಟ್ಟೆಗಳು ಟೋಕನ್ ತಗೊಳ್ರಿ, ಬರ್ದ್ಬಿಟ್ಟು ಹಾಕ್ಬಿಟ್ಟು ಹೋಗಿ ಮಾತಾಡಪ್ಪ. ನಿಮಗೆ ಗಾಡಿ ಬಂದೈತಿ. ಇವಾಗ 70,000 ಗಾಡಿ, 70,000 ಗಾಡಿ ಫ್ರೀ ಆಗಿ 1,000 ರೂಪಾಯಿ ಪರ್ಚೇಸ್ ಮಾಡಿದಕ್ಕೆ ನಿಮ್ಗೆ ಒಂದು ಗಿಫ್ಟ್ ತರ ಬಂತು. ನಿಮ್ಗೆ ಏನ್ ಫೀಲ್ ಅನಿಸ್ತು? ನಮ್ಗೇನ್ ಅರ್ಥ ಆಗ್ತಾ ಇಲ್ಲ. गाड़ी जाके पसंद है। इनको पूरा अच्छा लगा। कन्नड़ा में बोलो। लैंग्वेज बोला परवाह नहीं। हिंदी में बोला। तुम्हें कैसा लगा? ಹಿಂದಿಯಲ್ಲೇನೆ ಮಾತಾಡ್ತೀನಿ. ಮಾತಾಡ್ತೀರಲ್ಲ ಹೇಳಿ.
ಎಕ್ಸೈಟ್ಮೆಂಟ್ ಅಲ್ಲಿ ಗುರು ಅವ್ರೇನ್ ಮಾತಾಡ್ತಾ ಇಲ್ಲ ಸಿನನ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಮಗ್ದಲ್ಲಿ ಏನೋ ಒಂಥರ ನಮ್ ಚಿಂತಾಮಣಿಯಲ್ಲಿ ನೋಡಿ ಸೈಯದ್ ಮುಸ್ತಾನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಲಕ್ಕಿ ಡ್ರಾದಲ್ಲಿ ಬೈಕ್ ಬಂದಿರೋದು ಸಿನನ್ನ ಇನ್ನೊಂದ್ಸತಿ ಅವ್ರ ಕಡೆ ನೋಡಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಏನಂತೀರಾ ಗಾಡಿ ಮೇಲೆ ಶ್ರೇಷ್ಠೆಲ್ಲ ಕುತ್ಕೊಂಡಿದ್ಯಾ ಒಳ್ಳೇದಾಗ್ಲಪ್ಪ ಹುಷಾರಾಗಿ ಓಡಾಡಿಸ್ಕೊ ಆರಾಮಾಗಿ ಪಾಪ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನೀನ್ ಹೇಳ್ತಾರಲ್ಲ ಬನ್ನಿ ಬರ್ರಿ ಹಿಂದಕ್ಕೆ ಬಂದ್ಬಿಡಿ ನೀವು ವೈಟ್ ಆಗಿದ್ದೀರಾ ಅಲ್ಲಿ ಬರ್ರಿ ಇದನ್ನ ಹಾಕೊಂಡು ವಿನ್ನರ್ ಅಂತ ಹಾಕೊಂಡ್ಬಿಡ ಈ ಗಾಡಿ ಉಲ್ಟಾ ಹಿಂಗೆ ಎತ್ಕೊಂಡು ಕಾಣಿಸ್ತಾ ಇದೀನ ನಾನು ಕಾಣಿಸ್ತಾ ಇದೀನಾ ಇರಿ ಎಲ್ಲ ಮುಗೀತು. ನಮ್ಮ ಬ್ರೋಸನ್ ಅಂಗಡಿಯಲ್ಲಿ ಚಿಂತಾಮಣಿಯಲ್ಲಿ ಗಾಡಿ ಎಲ್ಲ ಕೊಟ್ಟಿದ್ದು. ಇವಾಗ ಮನೆಗೆ ಬರೋಣ ಅಂತ ಬಂದ್ರಿ. ನಮ್ಮ ಬ್ರೋಸನ್ ಫ್ರೆಂಡ್ಸ್ ಸಿಕ್ಕವ್ರೆ. ಅವರು ಬರೋಣ, ಅವ್ರದ್ದು ಟಗರು ಬಿರಿಯಾನಿ ಅಂತ ಹೋಟ್ಲ್ ಐತೆ ಚಿಂತಾಮಣಿಯಲ್ಲಿ ಸ್ನೇಹಿತರೆ, ಒಂದ್ಸತಿ ಟ್ರೈ ಮಾಡ್ರಿ. ತಿಂದ್ರಿ ನಾವು, ತುಂಬಾ ಚೆನ್ನಾಗಿತ್ತು. ಸೇಮ್ ನಮ್ಮ ಹೊಸಕೋಟೆಯಲ್ಲಿ ಏನ್ ಟೇಸ್ಟ್ ಅದೇ ತರ ಕೊಡ್ತಾರೆ. ಒಂದು ಚಿಂತಾಮಣಿಯಲ್ಲಿ ಇರೋರು ಇಲ್ಲ ನಮ್ಮ ಹೊಸಕೋಟೆ ಕಡೆಯಿಂದ ಬರೋರು ಚಿಂತಾಮಣಿ ಕಡೆ, ಚಿಂತಾಮಣಿಯಿಂದ ಹೊಸಕೋಟೆ ಹೈವೇಗೆ ಐತೆ ಟಗರು ಬಿರಿಯಾನಿ. ಎಲ್ಲಪ್ಪ ಅಡ್ರೆಸ್ ಹೇಳು. ಬೆಂಗಳೂರು ಹೈವೇ ಅಡ್ರೆಸ್ ಬಂದು ಬ್ಯಾಂಗ್ಳೂರ್ ರೋಡ್ ಕನಂಪಲ್ಲಿ ಜ್ಯೂಸ್ ಮ್ಯಾಜಿಕ್ ಪಕ್ಕ ಬರುತ್ತೆ. ಟಗರು ಬಿರಿಯಾನಿ ವೆಜ್ ಅಂಡ್ ನಾನ್ ವೆಜ್ ಎಲ್ಲ ಇದೆ. 120 ಐಟಮ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಮಾಡಿ. 120 ಐಟಮ್ ತಿಂದಿದ್ಯಾ ನೀನು? ಎಲ್ಲ ತಿಂದಿದ್ದೀವಿ, ಸೂಪರ್ ಆಗಿರುತ್ತೆ. ಯಾವ್ದೇ ಕಮೆಂಟ್ಸ್ ಡೈರೆಕ್ಟ್ ಅಲ್ಲೇ ರಿವ್ಯೂ ಡೈರೆಕ್ಟ್ ನಮ್ಮ ಸೂಪರ್ ಆಗಿರುತ್ತೆ ಅಂತ ಕಸ್ಟಮರ್ ಹೇಳ್ಬೇಕು. ನಾನು ಹೇಳ್ತಾ ಇದ್ದೀನಲ್ಲ. ಓಕೆ ಟಾಟಾ ಬಾಯ್. ಓಕೆ ಬಾಯ್.